ಯೋಗೇಂದ್ರ ಆಸ್ಟ್ರೋನಾಲ್ನ ಕಾಪಿ ಮಾಡ್ದ, ಆಯುಷ್ ಭಂಡಾರಿ ಮಿಸ್ಟರ್ ಬೀಸ್ನ ಕಾಪಿ ಮಾಡಿದ, ಕ್ಯಾರಿ ಮಿನಾಟಿ ಪ್ಯೂಡಿಫೈಯಿಂದ ಇನ್ಸ್ಪಿರೇಷನ್ ತಗೊಂಡು. ನೋಡ್ ಗುರು, ಇದು ಕೇವಲ ಕಾಂಟೆಂಟ್ ಕ್ರಿಯೇಷನ್ ಜರ್ನಿಯಲ್ಲಿ ಮಾತ್ರ ಅಲ್ಲ. ಓಲಾ, ಊಬರ್ನ ಮಾಡೆಲ್ನ ನೋಡ್ತು, ಫ್ಲಿಪ್ಕಾರ್ಟ್, ಅಮೆಝಾನ್, ಇದರ ಅರ್ಥ ಈ ಜಗತ್ತಲ್ಲಿ ಕಾಪಿಡ್ ಅಂತ ಇಲ್ಲದೆ ಇರೋದು ಯಾವುದೂ ಇಲ್ಲ. ಆಲ್ಮೋಸ್ಟ್ ಎಲ್ಲ ಕಾಪಿಡ್. ಬೇರೆಯವರಿಂದ ಇನ್ಸ್ಪಿರೇಷನ್ ತಗೊಂಡೇ ಸ್ಟಾರ್ಟ್ ಮಾಡಿ. ಇದನ್ನೆಲ್ಲ ಬಿಟ್ಟು ನೀನು ಇದನ್ನು ಥಿಂಕ್ ಮಾಡ್ತಾ ಇದೀಯ, ನಾನು ಸ್ಟಾರ್ಟ್ ಮಾಡೋದಾದ್ರೆ 100% ಫುಲ್ ಒರಿಜಿನಲ್ಲೇ ಸ್ಟಾರ್ಟ್ ಮಾಡ್ತೆ ಅಂದರೆ ನೀನು ಸಕ್ಸಸ್ ಆಗೋದು ಆಮೇಲೆ, ಸ್ಟಾರ್ಟ್ ಕೂಡ ಮಾಡಲ್ಲ, ಬರಬೇಕು. ನೋಡ್ ಗುರು, ಸಕ್ಸಸ್ ಅನ್ನೋದು ಒರಿಜಿನಾಲಿಟಿಯಿಂದ ಬರೋದಲ್ಲ, ಎಕ್ಸಿಕ್ಯೂಷನ್ ಇಂದ ಬರುತ್ತೆ. ಸೊ ಅದಕ್ಕೆ ನೀನು 99% ಪ್ರೂವನ್ ಮಾಡೆಲ್ ಇಂದ ಕಲ್ತ್ಕೊ. ಹಾಗೆ 1% ನಿನ್ನ ಎಕ್ಸ್ಪೀರಿಯನ್ಸ್, ನಿನ್ ಪರ್ಸ್ಪೆಕ್ಟಿವ್ ಏನಿದೆ, ಹಾಗೆ ಇನ್ನೇನಾದ್ರೂ ಆಡ್ ಮಾಡು. ಆ 1% ಏನಿದೆಯಲ್ಲ ನಿನ್ನ ಫುಲ್ ಡಿಫ್ರೆಂಟ್ ಆಗಿ ಮಾಡುತ್ತೆ. ಅದೇ 1% ಕೂಡ ನಿಂಗೆ ಸಕ್ಸಸ್ ಅನ್ನು ಕೂಡ ತಂದ್ಕೊಡುತ್ತೆ. ಅಂಡ್ ಒಂದ್ ನೆನ್ಪಿರ್ಲಿ, ನಾನ್ ಕೂಡ ಸ್ಟಾರ್ಟ್ ಮಾಡಿದ್ದು ಬೇರೆಯವರಿಂದ ಇನ್ಸ್ಪಿರೇಷನ್ ತಗೊಂಡು ಬೇರೆಯವರ ಸಮ್ ಪಾಯಿಂಟ್ಸ್ ನ ಕಾಪಿ ಮಾಡಿಯೇ.